ವೆಲ್ಕಮ್ ಟು ಪಕ್ಕಾ ಭವಿಷ್ಯ. ನಾನು ನಿಮ್ಮ ರೂಪಲತಾ. ಇವತ್ತು ಯಾವ ರಾಶಿ ಬಗ್ಗೆ ಹೇಳ್ತೀರಾ? ಮಕರ ರಾಶಿ. ಓಕೆ, ಈ ಮಕರ ರಾಶಿಯವರ ಗುಣಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಒಂಚೂರು ಹೇಳ್ತೀರಾ? ಮಕರ ರಾಶಿಯವರು ಸಾಹಸ ಪ್ರಿಯರು, ಹಾಗೆ ಧನಾತ್ಮಕ ಚಿಂತನೆಯನ್ನ ಮಾಡುವವರು. ಈ ರಾಶಿಯವರು ತಮ್ಮ ಜೀವನವನ್ನ ತುಂಬಾ ಉತ್ಸಾಹದಿಂದ ಖುಷಿಯಿಂದ ಕಳಿಬೇಕು ಅಂತ ಬಯಸ್ತಾರೆ. ಓಹೋ, ಪಾಸಿಟಿವ್ ಥಿಂಕ್ ಮಾಡ್ತಾರೆ. ಹೊಸ ಸ್ಥಳ ಹಾಗೆ ಪ್ರಯಾಣವನ್ನ ಮಾಡೋದಂದ್ರೆ ಇವ್ರು ತುಂಬಾ ಇಷ್ಟಪಡ್ತಾರೆ. ಜರ್ನಿ ಮಾಡಬೇಕು, ಸುತ್ತಾಡಬೇಕು, ಅದೆಲ್ಲ ತುಂಬಾ ಇಷ್ಟಪಡ್ತಾರೆ. ಇವರು ಸ್ವತಂತ್ರ ಮನೋಭಾವದವರಾಗಿರ್ತಾರೆ. ಫ್ರೀ ಆಗಿರ್ಬೇಕು, ಫ್ರೀಡಮ್ ಬೇಕು ಅಂತ ಬಯಸೋರು. ಫ್ರೀ ಬರ್ಡ್ ಆಗಿರ್ತಾರೆ. ಇವರಲ್ಲಿ ಹಾನೆಸ್ಟ್ ಜಾಸ್ತಿ ಇರುತ್ತೆ. ಏನ್ ಯೋಚಿಸ್ತಾರೋ ಅದನ್ನ ನೇರವಾಗಿ ಇವ್ರು ಹೇಳ್ತಾರೆ. ಹಾನೆಸ್ಟಿ ಆಗಿರುವಂತ ನೇಚರ್ ಇವರದ್ದು. ಸತ್ಯ, ಹಾನೆಸ್ಟಿ. ಈ ಮಕರ ರಾಶಿಯವರು ತುಂಬಾ ಆಶಾವಾದಿಯಾಗಿರ್ತಾರೆ. ಇವರು ಎಲ್ಲಾ ಸಂದರ್ಭದಲ್ಲೂ ಕೂಡ ಒಳ್ಳೆಯದನ್ನೇ ಬಯಸ್ತಾರೆ. ಎಲ್ರಿಗೂ ಕೂಡ ಒಳ್ಳೇದಾಗ್ಬೇಕು ಅಂತ ಬಯಸುವವರು. ಹೊಸ ವಿಷಯಗಳನ್ನ ತಿಳ್ಕೋಬೇಕು ಅಂತ ಇವರಿಗೆ ತುಂಬಾ ಆಸಕ್ತಿ. ಇವರು ಆತುರದ ನಿರ್ಧಾರವನ್ನ ಮಾಡ್ತಾರೆ. ಅಂದ್ರೆ ಥಿಂಕ್ ಮಾಡೋದಿಲ್ಲ. ಥಿಂಕ್ ಮಾಡದೆ ಕೆಲವೊಂದು ಡಿಸಿಷನ್ಗಳನ್ನ ತಗೊಳ್ತಾರೆ. ಓಹೋ, ಆತುರದ ನಿರ್ಧಾರ ಜಾಸ್ತಿ ಪಾಪ. ಇವರಲ್ಲಿ ಪೇಷನ್ಸ್ ತುಂಬಾ ಕಡಿಮೆ ಇದೆ. ಹೆಚ್ಚು ಸಮಯ ಇವರು ಕಾಯೋದೇ ಇಲ್ಲ, ಕಾಯೋದನ್ನ ಇಷ್ಟಪಡೋದು ಕೂಡ ಇಲ್ಲ. ನೋ ಪೇಷನ್ಸ್, ತಾಳ್ಮೆನೇ ಇಲ್ಲ. ಇವರು ನೇರವಾಗಿ ಮಾತನಾಡ್ತಾರೆ. ಏನಿದ್ರು ಕೂಡ ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳ್ತಾರಲ್ಲ, ಅಂತ ಒಂದು ಗುಣವನ್ನ ಇವರು ಹೊಂದಿರುವವರು. ಕೆಲವೊಂದ್ಸಲ ಏನಾಗತ್ತೆ, ಈ ರೀತಿ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡಿದ್ರೆ ಅದು ಎದುರುಗಡೆ ಇರುವವರಿಗೆ ಸ್ವಲ್ಪ ನೋವನ್ನ ಉಂಟು ಮಾಡುವಂತ ಪರಿಸ್ಥಿತಿ ಕೂಡ ಬಂದೊದಗ್ಬೋದು. ಸ್ಟ್ರೈಟ್ ಫಾರ್ವರ್ಡ್ ಇದ್ರೆ ತುಂಬಾ ಕಷ್ಟ.